ಅದು ಫೋನ್ ಫೋನ್ ತಾನೇ ಕಟ್ಟತ್ರಿ ಅದ. ನಾ ಏನ್ ಅನ್ಲಿಕತ್ತೀನಂದ್ರ 18th ಬರ್ತಾನಲ್ರಿ, ಹೆಂಗಾದ್ರು ಬ್ಯಾಂಕ್ ಸೈಡ್ಲಿಂದ ಅಂತೂ ಮ್ಯಾನೇಜರ್ಲಿಂದ ಅಂತೂ ಲೆಟರ್ ಅಂತೂ ತತ್ತಾನವ ಆಕ್ಚುಲಿ ಆಸ್ ಅ ಶ್ಯೂರಿಟಿ. ಅದಂತೂ ಒಂದಾತ. ನೆಕ್ಸ್ಟ್ ಏನಂತಂದ್ರ ಈಗ ಬ್ಯಾಂಕ್ ದವರು ಗದ್ಲಪ್ಸಿದ್ರು, ಇವನು ಗದ್ಲಪ್ಸಿದ ಅಂದ್ರ ಈಗ 3 months ಡ್ಯೂರೇಷನ್ 4 months ಡ್ಯೂರೇಷನ್ ಏನ್ ಡಿಸ್ಕಷನ್ ಮಾಡಿವಲ್ಲ, ಅಲ್ಲಿ ಗದ್ಲಪ್ಸಿದ್ರು ಶ್ಯೂರಿಟಿಗೆ ಅಂತೇಳಿ ನಾವು ಪ್ರಾಪರ್ಟಿ ಏನಾರ ನಾವು ಇಟ್ಕೊಂಡ್ರ ಅದ್ ಲಿಕ್ವಿಡೇಷನ್ ನಾವು ಮಾಡಿದ್ರು ಮಾಡ್ಬೇಕಂತ ಬಂತಂದ್ರು ಅವಾಗ ನಮಗ್ ಹೆಂಗ್ ಬರ್ಬೇಕು ವ್ಯಾಲ್ಯೂ ಅಂತಂದ್ರ 18 lakhs 17.76 lakhs ಪ್ಲಸ್ 18% ಏನ್ ನಾವು ಕಂಪಿಟೇಷನ್ ಇಟ್ಟಿರ್ತೀವಲ್ರಿ ಆ ಲೆಕ್ಕಾಚಾರ ಇಟ್ಕೊಂಡು ಪ್ಲಸ್ ಅಡಿಷನಲ್ ಬಂದ್ರು ಬ್ಯಾಡ್ ಅನ್ಬಾರ್ದು. ನಾವು ಹಂಗಿರ್ಬೇಕು ವಿಚಾರ, ನಮ್ ಕ್ಯಾಲ್ಕುಲೇಷನ್ ಹಂಗ್ ಇಟ್ಕೋಬೇಕು ನಾವು. ಹಂಗ ನಾವು ಥಿಂಕ್ ಮಾಡ್ಬೇಕಂದ್ರ ಅಸೆಟ್ ಲಿಕ್ವಿಡೇಷನ್ ಅಂತಾರೀ ಬ್ಯಾಂಕಿಂಗ್ ಟರ್ಮಿನಾಲಜೀಸ್ನಾಗ. ಇವ್ ಬ್ಯಾಂಕ್ ಮ್ಯಾನೇಜರ್ ಅವರ ಮಾಡ್ತಾರ. ನೀವೇನ್ ಮಾಡ್ಬೇಕಂದ್ರ ಸೈಡ್ ಕೆನರಾ ಬ್ಯಾಂಕ್ ಅಸೋಸಿಯೇಷನ್ ಯಾರ ಮ್ಯಾನೇಜರ್ ಅವ್ರು ಗೊತ್ತಿದ್ರ ಅವ್ರ ಜೊತೆ ಮಾತಾಡ್ಕೊಂಡು ಹೆಂಗ್ ಅಸೆಟ್ ಲಿಕ್ವಿಡೇಷನ್, ಹೆಂಗ್ ಅಸೆಟ್ ತಗೋಬೇಕು, ಹೆಂಗ್ ಇದು ಮಾಡ್ಬೇಕಂತ ನೀವು ಸ್ವಲ್ಪ ನೋಡ್ರಿ, ಹಿಂಗ ಡೈವರ್ಸಿಫೈ ಮಾಡಿ. ಹಿಂಗ ಪ್ಯೂರ್ಲಿ SBI ದವ್ರ ಮೇಲೆ ಡಿಪೆಂಡ್ ಆಗ್ಬೇಡ್ರಿ ಕಂಪ್ಲೀಟ್. ಸ್ವಲ್ಪ ಅದರ್ ನ್ಯಾಷನಲ್ ಬ್ಯಾಂಕ್ಸ್ ಇಟ್ಕೋಣ ಸ್ವಲ್ಪ ವ್ಯವಹಾರನಾಗ. ಹಿಂಗ ನಮ್ ಸೈಡ್ ನಮ್ ಪರವಾಗಿ ನಿಂತ ಸಜೆಷನ್ ಕೊಡೋರಿಗೆ. ಈಗ ನಾ ಹೆಂಗ ಅಸೆಟ್ ಲಿಕ್ವಿಡೇಷನ್ ಅನ್ನಲ್ಲ, ಇದು ಬ್ಯಾಂಕಿಂಗ್ ಪ್ರೊಸೆಸ್ ರೀ ಇದು ಆಕ್ಚುಲಿ. ಹಂಗ ಅದು ನೀವು ಲೀಗಲ್ದು ಸ್ವಲ್ಪ ಸೀನಿಯರ್ ಯಾರು ಇರ್ತಾರಲ್ಲ ಈ ಫೀಲ್ಡ್ನಾಗ ಅವ್ರದ್ದು ಸಜೆಷನ್ ಕೇಳ್ತೀರಿ. MS ಪಾಟೀಲ್ ದವ್ರು ಅಂತೂ ಇದಾರ, ಅದನ್ನ ಅದಾರ. ಪ್ಲಸ್ ಬ್ಯಾಂಕ್ ದವ್ರಲಿಂದು ತಿಳ್ಕೊಂಡು ನಾ ಹೆಂಗ ಬ್ಯಾಂಕ್ ಮ್ಯಾನೇಜರ್ ಲೆಟರ್ ತರ್ಸ್ಬೇಕಂತ ಇದು ಮಾಡಿದ್ನಲ್ಲ, ಹಂಗ ನೀವು ಅಸೆಟ್ ಲಿಕ್ವಿಡೇಷನ್ ಬಗ್ಗೆ ನೀವು ಇದು ಮಾಡ್ಕೊಂಡು ಅದು ಅಮೌಂಟ್ ಏನ್ ನಮಗೆ 15th ಬರ್ತದಲ್ಲ, ಅಥವಾ ನೀವೇ ಕ್ಯಾಲ್ಕುಲೇಟ್ ನೀವು ಮಾಡ್ರಿ, ನಾನು ಮಾಡ್ತೀನಿ, ಅವ್ರು ಮಾಡ್ಲಿ, ಆ ಅಮೌಂಟಿಗೆ ಈಕ್ವಲೆಂಟ್ ಧಾರವಾಡನಾಗ ಇಲ್ಲಿ ಅಸೆಟ್ ಲಿಂದ ಅವ್ರ ಕಡೆಲಿಂದ ಶ್ಯೂರಿಟಿ ಹಂಗೆ ಹೋಗ್ಬೇಕು ನಾವು ಅವ್ರಲಿಂದ. SBI ಬರ್ತಾರಲ್ಲಿ, SBI ಮೇನ್ ಅವರೇ ಬರ್ತಾರ. ಅವ ಪಾರಾದ್ರ SBI ದವ್ರ ಅಕೌಂಟಬಿಲಿಟಿ ಇರ್ಬೇಕು. ಅಲ್ಲಿ ಅಸೆಟ್ ಲಿಕ್ವಿಡೇಷನ್ ಮಾಡಿದ್ರ SBI ದವ್ರ ಕಡೆಲಿಂದ ನಮ್ಗೆ ರೊಕ್ಕ ಬರೋಕ್ ಒಟ್ಟ ಹಿಂಗ ಕ್ಯಾಶ್ನಾಗ ಅಂದ್ರೆ ಆನ್ಲೈನ್ ಮನಿ. ನಮಗೇನ್ ಪ್ರಾಪರ್ಟಿ ಇಟ್ಕೊಂಡು ಕೊಡೋದಿಲ್ಲ ನಮಗ ಹಿಂಗ. ಯಾಕಂದ್ರ ಪ್ರಾಪರ್ಟಿ ಅವೆಲ್ಲ ಡೆಡ್ ಪ್ರಾಪರ್ಟಿ ಅವು. ಯಾಕಂದ್ರೆ ಇಡೀ ಕರ್ನಾಟಕ ನಂದ ರಾಜ್ಯ ಅಂತೀನ ಎಲ್ಲಾ ಲ್ಯಾಂಡ್ ತಗೊಂಡ್ ಏನ್ ಮಾಡ್ಬೇಕನ. ಅದ ಅವನಿಗೆ ಎಷ್ಟೋ ಸುತ್ತ ಹೇಳಿನ ಅವನಿಗೆ ಮನುಷ್ಯನಿಗೆ 2 ಎಕರೆ ಲ್ಯಾಂಡ್ ಕೊಡ್ತೀಯ ಅಂತ ಅಂದಿಪ್ಪ, ನೋಡಿದ್ರೆ ಅಲ್ಲಿ ಕೆರಿ ಕೊಡ್ಲಿಕತ್ತಿದ್ವಿ ಓಝೋನ್ ಹೋಟೆಲ್ ಏನಂತ ಬೈದಿನ ಅಲ್ಲಿ 3-4 ಸತ ಎಷ್ಟೋ ಸತ ಕಾಲ್ನಾಗ. ಅಲ್ಲಿ ನಿಮ್ದು ನೀವು ಯೋಚನೆ ಮಾಡ್ಲ ಕೊಡ್ಸಂದ್ರಿಂದ ನೀವು ಅವಾಗ ವೆರಿಫಿಕೇಶನ್ ಮಾಡಿಲ್ಲ, ನೀವು ನಂಬಿರಿ ಅಂತ ನಾವು ನಂಬುದಿಲ್ಲಲ್ರಿ. ಈಗ ಅದಕ್ಕ ಅಂತಾರಿ, ನೀವು ಏನೋ ಮಾಡಿದ್ರ ವ್ಯವಹಾರ ಏನೋ ಮಾಡಿದ್ರ ಬ್ಯಾಂಕ್ ದವ್ರು ಇಟ್ಕೊಂಡ್ರ ಮಾಡ್ಬೇಕು, ಇಲ್ಲ ಲೀಗಲ್ ದವ್ರು ಇಟ್ಕೊಂಡ್ರ ಮಾಡ್ಬೇಕು, ಇಲ್ಲ ಗೌರ್ಮೆಂಟ್ ಇಟ್ಕೊಂಡ್ರ ಮಾಡ್ಬೇಕಂತಾರ ಅವ್ರು. ಇಲ್ಲ ಅಂದ್ರೆ ನೀವು ಮಸಂಟಿಗೆ ಸೀದಾ ಹಂಗಾರಿ ನಿಮ್ಗೆ ಹೇಳಿದಾಗ ನಮಗೆ ಏನಂದ್ರೆ ಆಯ್ತು ತೋರ್ಸು ಡಾಕ್ಯುಮೆಂಟ್ಸ್ ತೋರ್ಸು, ನಾವು ನೋಡ್ತೀವಿ, ಸರ್ವೆ ಡಿಪಾರ್ಟ್ಮೆಂಟ್ ಇಲ್ಲ ಚೆಕ್ ಮಾಡ್ತೀವಿ, ಎಲ್ಲ ವೆರಿಫಿಕೇಶನ್ ಮಾಡ್ಕೊಂತೀವಿ ಅಂತ ಹೇಳ್ತೀವಿ. ನೀ ಹಂಗ ಹೇಳಿದ ತಕ್ಷಣ ನಾವು ನಂಬುದಿಲ್ಲ. ಕರೆಕ್ಟ್. ಈಗ ಈ ಬ್ಯಾಂಕ್ ದವರ ಅದ ಮಾಡ್ತಾರೆ, ಅವ್ರ ಏನಂದ್ರೆ ಎಕ್ಸ್ಟ್ರಾ ಅಡಿಷನಲ್ ಫೀಸ್ ತಗೊಂಡು ಇದು ಮಾಡ್ತಾರೆ ತಮ್ಮ ಕಸ್ಟಮರಿಗೆ ಇಂಟ್ರೆಸ್ಟ್ ಕೊಡ್ಬೇಕಂತೇಳಿ. ಹಿಂಗ ಅದೇ ಗೌರ್ಮೆಂಟ್ ಬ್ಯಾಂಕ್ಸ್ ಮೊದ್ಲಿನ ಕಾಲ ಬ್ಯಾಂಕ್ಸ್ ಏನ್ ಇದ್ವಲ್ರಿ ಮೊದ್ಲು, ಅವ್ರೇನ್ ಮಾಡ್ತಾರೆ ಇಂಟ್ರೆಸ್ಟ್ ಕೊಡ್ತಿರಂಗಿಲ್ಲ, ಎಲ್ಲ ಇವೆಲ್ಲ ಕೆಲಸ ಮಾಡ್ಕೊಂಡು ಪ್ರಿನ್ಸಿಪಲ್ ಅಮೌಂಟ್ ತರ್ಸ್ಕೊಂಡ್ಬಿಡ್ತಿದ್ರು ಅವ್ರು. ಹಿಂಗ ಸೊಸೈಟಿನಾಗ ಹಿಂಗದ್ರಿ ಸಿಸ್ಟಮ್. ಅದಕ್ಕೆ ನಾವು ಚತುರ ಆಗೋಣ್ರಿ, ಒಟ್ಟ ನಮ್ ಕಡೆ ಪಕ್ಷದವ್ರು ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಇನ್ವಾಲ್ವ್ ಮಾಡೋಣ, ಚಲೋ ವ್ಯವಹಾರ ಮಾಡೋರು ಪದ್ಧತಿ ಸೇರಿ. ಇವಂದ್ ಕೆಲ್ಸನೂ ಅದ, ಏಜೆಂಟ್ ಆಸ್ ಅ ಬ್ಯಾಂಕಿಂಗ್ ಏಜೆಂಟ್ SBI ಅಂತ ಮಾಡ್ಲಿಕತ್ತ ನಾವು ಕಳ್ಳ. ಅವ್ರ ಬ್ಯಾಂಕ್ ಮ್ಯಾನೇಜರ್ ಮಹಾ ಕಳ್ರಲ್ಲಿ ಬ್ರಾಂಚ್ ಅದವ್ರು, ಇನ್ನೂ ಕಳ್ರ ಸತ್ತೂರ್ ಬ್ರಾಂಚ್ ನಂಬರ್ 1. ಹಿಂಗದ್ರಿ ಸಿಸ್ಟಮ್. ಅದು ಸಾಫ್ಟ್ ಆಗ್ಬಿಡ್ರಿ ನೋಡ್ರಿ, ಮೇನ್ ಸಾಫ್ಟ್ ಆದ್ರೆ ನಾವು ಲೂಸ್ ಬೇಸಿಕಲಿ. ಅವ್ರು ಯಾರ್ಯಾರಲ್ಲ ಅವ್ರು ಹಿಂಗ. ನಾ ಅಂತೂ ಇವನಿಗೆ ಫುಲ್ ಚಲೋತ್ನೇ ಕೈ ತಗೊಂಡಿನ ನನ್ನ ಸೈಡ್ಲಿಂದ, ಎಷ್ಟಾಗ್ತದೆ ನನ್ನ ಸೈಡ್ಲಿಂದ ತಗೊಂಡಿನಿ. ನಾ ಇನ್ನಾದ್ರೂ ಆಗ್ಲಿಲ್ಲಪ್ಪ ಅಂದ್ರೆ ನೀವು ಬರ್ಬೇಕು, ಬಂದ್ ನೀವು ಸಾಫ್ಟ್ ಅಂತರೂ ಇಲ್ಲೇ ಅಲ್ಲ, ಸೀದಾ ನೆಕ್ಸ್ಟ್ ಲೆವೆಲ್ ಮೀಡಿಯೇಷನ್ ಬಾಯಿ ಮಾತ್ಲೆ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ಸೀದಾ ಆರ್ಮಿದವ್ರಿಗೆ ಕರೆಸಿ ಬಾಯಿ ಮಾತು ಪ್ಲಸ್ ಗನ್ ಬಾಜುಕ ಇಟ್ಕೊಂಡ ಮೀಡಿಯೇಷನ್ ಮಾಡ್ಬೇಕ್ರಿ ಅಲ್ಲಿ. ಅದಂದೆ ನಾನು ನಿನ್ನೆ ಮೀಟಿಂಗ್ನಾಗ ಹೆಂಗ. ಯಾಕಂದ್ರೆ ಬಾಯಿ ಮಾತ್ಲೆ ಆಗ್ಲಿ ಅಂದ್ರೆ ಗನ್ ಬರ್ತಾವಲ್ಲ, ಅವ ಮಾತಾಡ್ರಿ ಅನ್ಬೇಕು ಅವ್ರಿಗೆ ಅಷ್ಟೇ. ಮತ್ತೆ ಬೇಕ್ರಿ ಮತ್ತೆ ಅಲ್ಲಿ ಗುರುವಾರದಾಗ ಆತಲ್ಲ ಶೂಟಿಂಗ್, ಮತ್ತೆ ಟೆರರಿಸ್ಟ್ ಅಟ್ಯಾಕ್ ಅಂತೇಳಿ ಪಾರ್ಲಿಮೆಂಟ್ ಮೇಲೂ ಅಟ್ಯಾಕ್ ಆತು. ಮತ್ತೆ ಆರ್ಮಿದವರು ಬಂದ್ರಿ ಇಲ್ಲಿ ಬಾಯಿ ಮಾತ್ಲೆ ಎಲ್ಲಿ ನಡೀತಾವ ಅಲ್ಲಿ ಕೆಲ್ಸಗಳು. ಸೊ ಹಿಂಗಿರ್ತಾವ. ಅದಕ್ಕೆ ಮತ್ತು ಆರ್ಮಿದವ್ರು ಬೇಕು, ಅದು ಲಾಸ್ಟ್, ಅದು ಫೈನಲ್, ಅದು ಹಿಂಗ ಸ್ಟೆಪ್. ಈಗ 2 ಗಂಟೆ ಬೆಟ್ಟ ತಗೊಂಡ್ರಿ, ಬೆಟ್ಟಾಗದು ಮುಂದಿನ ಏನಿರ್ತಾವ ಮುಗಿಸ್ಕೊಂಡು ಫಾರ್ಮಾಲಿಟಿ ಮುಗಿಸ್ಕೊಂಡು ಸ್ವಲ್ಪ ರ್ಯಾಂಪಟ್ನಾಗ ಕೆಲಸ ಮಾಡ್ಬಿಡೋಣ, ಸ್ಟಾರ್ಟ್ ಮಾಡ್ಬಿಡೋಣ. ಆ ಡೆಡ್ಲೈನ್ ಒಂದು 6 months ಎಲ್ಲ ಓಸು 4 months ಎಲ್ಲ ಓಸು ಮುಗಿಸ್ಬಿಡೋಣ ಚಲೋತ್ನಾಗ. ಹಿಂಗ ರೊಕ್ಕದ ವ್ಯವಹಾರ ಇಟ್ಕೋತೀವಿ ಅಂದ್ರೆ ಪ್ರಾಫಿಟ್ ಮೆಂಟಲ್ ಇಟ್ಕೊಂಡು ಮುಗಿಸೋಣ, ಹಂಗ ಜಲ್ದಿ ರೊಕ್ಕ ಬರ್ತಾವ ಅಂತ. ಹಿಂಗ ನಮ್ದು ಹಂಗಿಲ್ಲ ವಿಚಾರ, ಹಂಗಿಲ್ಲ, ಬಟ್ ಅದು ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಹಿಂಗ ಬೇಸಿಕಲಿ. ಓಕೆ, ಫೈನ್.